ನಮಸ್ಕಾರ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಮುಗಿಯೋ ಟೈಮ್ ಹತ್ರ ಬರ್ತಾ ಇದೆ. ಗ್ರ್ಯಾಂಡ್ ಫಿನಾಲೆ ಡೇಟ್ ಕೂಡ ಫಿಕ್ಸ್ ಆಗಿದೆ. 15ನೇ ವಾರದ ಲಾಸ್ಟ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆದ್ದಿದ್ದು ಯಾರು? ಗೌತಮಿ ಮಂಜುನಾ ಇಬ್ಬರಲ್ಲಿ ಔಟ್ ಆಗಿದ್ದು ಯಾರು? ಭವ್ಯ ಹನುಮಂತು ಮೋಕ್ಷಿತಾ ಈ ಮೂವರಲ್ಲಿ ಟಿಕೆಟ್ ಫಿನಾಲೆ ಸೆಲೆಕ್ಷನ್ ಯಾರಾದರೂ ಅನ್ನೋದನ್ನ ನೀವೇ ನೋಡಿ. ನಿನ್ನೆ ಎಪಿಸೋಡ್ನಲ್ಲಿ ನಾಮಿನೇಟ್ ಯಾರಾದರೂ, ಏನೆಲ್ಲ ಚರ್ಚೆ ಆಯಿತು, ನಾಮಿನೇಟ್ ಹೆಸರಲ್ಲಿ ಯಾರ್ಯಾರಿದ್ರು, ಚೈತ್ರ ಅವರ ಹೆಸರು ಯಾಕೆ ತಗೊಂಡ್ರು, ಅವರು ಕಣ್ಣೀರು ಹಾಕಿದ್ ಯಾಕೆ ಅನ್ನೋದನ್ನು ತಿಳಿಸಿದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಈ ವಾರದ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಯಾರಿಗೆ ಟಿಕೆಟ್ ಸಿಕ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟಿಕೆಟ್ ಟು ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಜಿದ್ದಾಜಿದ್ದಿನ ಆಟವನ್ನು ಆಡ್ತಿದ್ದಾರೆ. ಬಿಗ್ ಬಾಸ್ ಟಾಸ್ಕ್ ದಿನೇ ದಿನೇ ತುಂಬಾ ರೋಚಕವಾಗ್ತಾ ಇದೆ. ಹೌದು, ಈ ಬಾರಿ ಚೈತ್ರ ಕುಂದಾಪುರ ಅವರೇ ಟಿಕೆಟ್ ಟು ಫಿನಾಲೆಯಿಂದ ಹೊರಗಡೆ ಉಳಿದಿದ್ದಾರೆ. ಇದೀಗ ಧನರಾಜ್ ಕೂಡ ಮಂಜು ಹಾಗೂ ಗೌತಮಿ ನಡುವೆ ಬಲಿಕ ಬಕ್ರ ಆಗಿದ್ದಾರೆ. ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನ ಹೊರಗಡೆ ಇಡಬೇಕು ಎಂದಿದ್ದಾರೆ. ಟಾಸ್ಕ್ಗಾಗಿ ಮಂಜು, ಧನರಾಜ್ ಹಾಗೂ ಗೌತಮಿ ಟೀಮ್ ಆಟವಾಡ್ತಾ ಇದ್ರು. ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನ ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಒಂದಾಗಿ ಧನರಾಜ್ ಅವರ ಹೆಸರನ್ನ ಹೇಳಿದ್ದಾರೆ. ಧನರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ. ಇತ್ತ ಇಬ್ಬರು ಧನರಾಜ್ ಹೆಸರು ಹೇಳ್ತಿದ್ದಂತೆ ಕಂಟೆಸ್ಟೆಂಟ್ಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಾಳೆ ತಟ್ಟಿದ್ದಾರೆ. ಮೊದಲ 3 ವಾರದಲ್ಲಿ ಸ್ವಲ್ಪ ಹಿಂಜರಿತಾ ಇದ್ರು ಅಂತ ಗೌತಮಿ ಹೇಳಿದ್ದಾರೆ. ಈ ವೇಳೆ ಧನು ಗೌತಮಿಗಿಂತ ವೀಕ್ ಆಗಿದ್ದಾರಾ, ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡ್ಲಿಲ್ಲ ಅಂತ ರಜತ್ ಕಾಲೆಳೆದಿದ್ದಾರೆ. ನಾನು ಇಲ್ಲಿ ಒಬ್ನೇ ಆಡ್ತಿರೋದು, ಯಾರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಮಂಜು ಸಮರ್ಥನೆ ನೀಡಿದ್ದಾರೆ. ಇದಿಷ್ಟು ಈ ವಾರದ ಬಿಗ್ ಬಾಸ್ ಟಿಕೆಟ್ ಫಿನಾಲೆ ಸ್ಟೋರಿ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.